ಮಾರುತಿ ಡಿಸೈರ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಸಿಂಗಲ್ ಓನರ್ ಶೋರೂಮ್ ಇಂಟೀರಿಯರ್ ಸರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? 1 ಲಕ್ಷ ಹೊಡಿದೆ ಶೋರೂಮ್ ಇಂಟೀರಿಯರ್ ಸರ್. ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಸರ್ ಇದು VXI ಸರ್. ಇದು ಹಾ ಸರ್. ನಿಮಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸ್ ಸರ್. AC ಬರುತ್ತೆ ಸರ್. ಓಕೆ, ಅಂದ್ರೆ ಶೋರೂಮ್ ಸರ್ ಏನ್ ಫೈನಲ್ ಕೋಟ್ ಮಾಡ್ತಾ ಇದ್ದಾರೆ? 4,75,000 ಹೆಚ್ಚು ಕಮ್ಮಿ ಆಗುತ್ತೆ. 4,75,000 ಕೋಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗ್ತಾ ಇದ್ದಾರೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಒಂದು ವೆರಿ ಗುಡ್ ಮೇಂಟೈನ್ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ಸರ್ ಜೊತೆ ಫೇಸ್ ಟು ಫೇಸ್ ಕುತ್ಕೊಂಡು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಗಾಡಿಯಾಗ್ಲಿ ಬಂದು ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಹೇಳೋದು ಫಸ್ಟ್ ಅಷ್ಟೇ. ಹಾ ಸರ್. ಹಾ ಸರ್. ಫಸ್ಟ್ ಒಂದು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಸಮಾಧಾನ ವ್ಯಾಪಾರ ಮಾಡಿ. ಹಾ ಹೌದು ಫ್ರೆಂಡ್. ನೋಡಿ, ಯಾರಾದ್ರೂ ನೀವು ಗಾಡಿನ ನೋಡೋದಾದ್ರೆ ಡೈರೆಕ್ಟ್ ಆಗಿ ಬಂದು ಟೆಸ್ಟ್ ಡ್ರೈವ್ ನೋಡಿ. ಗಾಡಿ ಒಂದ್ಸಲ ಅಂದ್ರೆ 2 ಸತಿ ನೋಡ್ಕೊಂಡು ನೀವು ಗಾಡಿ ತಗೋದು ಸರ್. ಮತ್ತೆ ಇನ್ಯಾವುದು ಸರ್? ಈ ಗಾಡಿ ಯಾವ್ದು ಸರ್? ಎಸ್ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್. ಶೋರೂಮ್ ಇಂಟೆಂಟ್ 68,000 ಓಡಿದೆ. ಹಾ ಸರ್. ಸರ್ ನೋಡಿ, ಇದ್ರದ್ದು ಇಂಟೀರಿಯರ್ ನೋಡ್ತೀರಾ ಅಂತ ಅಂದ್ರೆ ನೋಡಿ ಬೇಕಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. 68,000 ಓಡಿದೆ. 68,000 ಕಿಲೋಮೀಟರ್ ಓಡಿದೆ. ಸರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಸೂರೆನ್ಸ್ ಹಾಗಾದ್ರೆ ಸರ್ ರೇಟ್ ಬಂದ್ರೆ ಇನ್ಶೂರೆನ್ಸ್ ನಾನು ಕಟ್ಕೊಡ್ತೀನಿ. ಫಸ್ಟ್ ಪಾರ್ಟಿ ಡಿಪೆಂಡ್ ಅಪಾನ್ ಕಸ್ಟಮರ್ ಯಾವ ತರ ನನ್ನ ಹತ್ರ ರೆಸ್ಪಾನ್ಸ್ ಮಾಡಿ ಮಾತಾಡ್ತಾರೆ ಗಾಡಿ ಬಗ್ಗೆ, ಅದ್ರ ಬಗ್ಗೆ ನಾನು ಕಡಿಲ್ಲ. ಅವರೇ ಕಟ್ಕೋತಾರೆ, ಕಟ್ಕೊಳ್ಳಿ. ಅದು ಇನ್ಶೂರೆನ್ಸ್ ಅಂದ್ರೆ ಫೈನಲ್ ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್ ಗಾಡಿ? 4 ಲಕ್ಷ ಹೇಳ್ತಾ ಇದೀನಿ. 20,000 ಕಮ್ಮಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತೀನಿ. 430ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಫ್ರೆಂಡ್ಸ್. 430ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಓನರ್ 68,000 ಓಡಿದೆ. ಡೀಸೆಲ್ ವೆಹಿಕಲ್ ನೀವು ನೋಡ್ತಾ ಇರಬಹುದು. ಗಾಡಿ ತುಂಬಾನೇ ಗುಡ್ ಕಂಡೀಷನ್ ಮತ್ತೆ ಸಿಲ್ವರ್ ಕಲರ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಗಾಡಿನ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಮತ್ತೆ ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. 90-60% ಬಟನ್ ಇದೆ ಸರ್. ಅಂದ್ರೆ ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರೆ ಅವ್ರಿಗೆ ನೀವು ಒಂದು ನೆಗೋಷಿಯಬಲ್ ರೇಟ್ ಮಾಡ್ತೀವಿ. ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಳಿರೋ ರೇಟ್ ಬರ್ತಾ ಇಲ್ಲ ತುಂಬಾ ಜಾಸ್ತಿ ಹೇಳಿದ್ರೆ ಅನ್ನೋದು. ಅವ್ರು ಬಂದು ಗಾಡಿ ನೋಡಿದ್ರೆ ನಾನು ಏನೇ ಪ್ರೈಸ್ ಹೇಳಿರ್ಲಿ ಸರ್, ಏನೇ ಬಿಟ್ಟಿರ್ಲಿ, ಬಂದು ಗಾಡಿ ನೋಡಿದ್ರೆ ಅವ್ರಿಗೊಂದು ಸಮಾಧಾನ ಆಗಲಿ. ಫ್ರೆಂಡ್ಸ್ ಸರ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾರಾದ್ರೂ ನೀವು ಗಾಡಿ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಫೋನ್ ಅಲ್ದಿರ ಡೈರೆಕ್ಟ್ ಆಗಿ ಬಂದು ಮಾತಾಡೋದಾದ್ರೆ ಒಂದು ಗಾಡಿದು ಒಂದು ಹೆಚ್ಚು ಕಡಿಮೆ ರೇಟ್ ಆಗುತ್ತೆ. ಏನಿದೆ ಗಾಡಿ ಅಂತ ಅಂದ್ಬಿಟ್ಟು ಒಂದು ಕರೆಕ್ಟ್ ಆಗಿ ಒಂದು ಆಗುತ್ತೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಫ್ರೆಂಡ್ಸ್. ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ ಸರ್? ನೀವು 2009 ಮಾಡಲ್ ಸರ್. ಸೆಕೆಂಡ್ ಓನರ್ ಆಗಿದೆ. 1,85,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಇದು ಟೈಪ್ 4 ತರ ಅಪ್ಡೇಟ್ ಆಗಿದೆ ಗಾಡಿ. ಹಾ ಸರ್. ನಿಮ್ಗೆ ಓಲ್ಡ್ ಶೇಪ್ ಅಲ್ಲಿ ಏನಿಲ್ಲ ಗಾಡಿ. ಎಸ್ ಸರ್. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಬೇಕು ಅಂದ್ರೆ ಸಪರೇಟ್ ಪಿಕ್ಚರ್ಸ್ ತೋರಿಸ್ತೀನಿ ನಾನು ಬೇಕಾದ್ರೆ. ಹಾ ಸರ್. ಇದು ಫುಲ್ ಅಪ್ಡೇಟ್ ಆಗಿರೋ ವೆಹಿಕಲ್. ಇಂಟೀರಿಯರ್ ಕೂಡ ನೋಡಿ ನೀವು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಹಾ ಸರ್. ವಿ ವರ್ಷನ್ ಸರ್ ಈ ವೆಹಿಕಲ್. ವಿ ವರ್ಷನ್ ಸರ್. ಇದು ಏನೇನು ಫ್ಯೂಚರ್ ಬಂದ್ವಾ ಸರ್ ಇಂಟೀರಿಯರ್? AC ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಹಾ ಸರ್. ಟಚ್ ಸ್ಕ್ರೀನ್ ಇದೆ ಸರ್ ಇದರಲ್ಲಿ. ಹಾ ಸರ್. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಹಾಕ್ಸ್ಕೊಟ್ಟಿದ್ದಾರೆ. ಹಾ ಸರ್. ಇದು ಬಂದು ನಿಮ್ಗೆ 7 ಸೀಟರ್ ವೆಹಿಕಲ್ ಸರ್. ಇದು ಎಸ್ ಸರ್. 6 ಲಕ್ಷ ಹೇಳ್ತೇನೆ ಸರ್. ಹೆಚ್ಚು ಕಮ್ಮಿ ಇದೆ. 2009 ನಿಮಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. FC ಇನ್ಶೂರೆನ್ಸ್, ಫ್ರೆಶ್ ಇನ್ಶೂರೆನ್ಸ್ ಎಸ್ ಸರ್, ಎಲ್ಲ ರನ್ನಿಂಗ್ ಅಲ್ಲಿ ಇದೆ. 2009 ಸೆಕೆಂಡ್ ಓನರ್, ವಿ ವರ್ಷನ್, ಇನೋವಾ. ಅಂದ್ರೆ ಏನ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 6 ಲಕ್ಷ, ಸ್ವಲ್ಪ ಹೆಚ್ಚು ಕಮ್ಮಿ ಸರ್. 6 lakhs ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ಮಾಡಿಫಿಕೇಶನ್ ಅಂತಾನೆ ಅವರಿಗೆ 1.5 ಲಕ್ಷ ಖರ್ಚು ಬಿಟ್ಟಿದೆ ಕಸ್ಟಮರ್ ಗೆ. ಹಾ ಸರ್. ಸೊ ಟೈಪ್ 4 ಆಗಿದೆ. ಹಾ ಸರ್. ಕಂಡೀಷನ್ ಇದೆ ಸರ್, ಬಂದು ನೋಡಬಹುದು. ಟೈರ್ ಕಂಡೀಷನ್ ನೋಡ್ತೀರಾ ಅಂದ್ರೆ ಅದು ತುಂಬಾ ಚೆನ್ನಾಗಿದೆ ಸರ್ ಫ್ರೆಂಡ್ಸ್. ಯಾರಾದ್ರೂ ನೀವು ಟೊಯೋಟಾ ಕಂಪನಿ ಗಾಡಿ ನೋಡ್ತಾ ಇದ್ರೆ ಒಂದು ಓಲ್ಡ್ ವರ್ಷನ್ ಈ ಗಾಡಿನ ಒಂದು ಬ್ಲಾಕ್ ಬ್ಯೂಟಿನಿ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಮಾತಾಡಿ. ಎಲ್ಲಾ ಡೀಟೇಲ್ಸ್ ನಾವು ಹೇಳಿದೀವಿ ಆಲ್ರೆಡಿ. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್. ಸಡನ್ ವೆಹಿಕಲ್ ಆಟೋಮೆಟಿಕ್ ನೋಡ್ತಿದ್ದೀರಾ ಅಂತಂದ್ರೆ ಹೋಂಡಾ ಸಿಟಿ ಇದೆ, ಟಾಪ್ ಎಂಡ್ ಮಾಡಲು. ಹಾ ಸರ್. ಹೋಂಡಾ ಸಿಟಿ ನ್ಯೂ ವರ್ಷನ್ ಸರ್. ಎಸ್ ಸರ್. ಮೀನ್ಸ್ ಟಾಪ್ ಎಂಡ್ ವೆಹಿಕಲ್ ಇದು. ಹಾ ಸರ್. ಸಿಂಗಲ್ ಓನರ್ 90,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಎಸ್ ಸರ್. 3,70,000 ಹೆಚ್ಚು ಕಮ್ಮಿ ಆಗುತ್ತೆ. 3,75,000 ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಶೋರೂಮ್ ಮೇಂಟೈನ್ಡ್, ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್ ಸರ್. ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಅಲ್ಲಿ ಸರ್. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಹೋಂಡಾದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಫ್ಯೂಚರ್ ಟಾಪ್ ಎಂಡ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ಸರ್ ನಿಮ್ಗೆ. ಸರ್ ಇನ್ಸೂರೆನ್ಸ್ ಎಲ್ಲ ಸರ್ ಇದು ನಾನು ಹೇಳಿದ್ನಿ ಸರ್ ಆಗ್ಲೇ, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಕಟ್ಕೊಡೋ ಜವಾಬ್ದಾರಿ ನಂದು. ಇನ್ ಕೇಸ್ ಫಸ್ಟ್ ಪಾರ್ಟಿ ಬೇಕಾದ್ರೆ ಬ್ಯಾಲೆನ್ಸ್ ಇತ್ತು ತಗೋದು, ಇಲ್ಲ ರೇಟ್ ಅಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಗೊಂಡು ಅವರೇ ಮಾಡ್ಕೋದಾರ ಮಾಡ್ಕೋದು, ಇಲ್ಲ ನಾನು ಮಾಡ್ಕೊಂಡು. ಫ್ರೆಂಡ್ಸ್ ಎಲ್ಲ ಡೀಟೇಲ್ಸ್ ಗಾಡಿ ಬಗ್ಗೆ ನಿಮ್ಗೆ ಗೊತ್ತಾಗಿದೆ. ಯಾರಾದ್ರೂ ನಿಮ್ ಗಾಡಿ ನೋಡ್ತಾ ಇದ್ರೆ ಹೋಂಡಾ ಕಂಪನಿ ನೀವು ಬಂದು ಒಂದು ಸಿಡನ್ ಗಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್ ಬಂದು ನೀವು ಮಾತಾಡಬಹುದು ಫ್ರೆಂಡ್ಸ್. ಸರ್ ಚಿಕ್ಕ ಗಾಡಿ ನೋಡ್ತೀರಾ, ಹೋಂಡಾದಲ್ಲಿ ಹೋಂಡಾ ಬ್ರಿಯೋ ಇದೆ ಸರ್. ಬ್ರಿಯೋ 16 ಮಾಡಲ್, ಸೆಕೆಂಡ್ ಓನರ್. ಎಸ್ ಸರ್. ಸರ್ ಶೋರೂಮ್ ಮೇಂಟೈನ್ಡ್ 62,000 ಹೊಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಶೋರೂಮ್ ಮೇಂಟೈನ್ಡ್. ಹಾ ಸರ್. ಇಂಟೀರಿಯರ್ ಕೂಡ ಚೆನ್ನಾಗಿದೆ ಸರ್. 4,30,000 ಹೆಚ್ಚು ಕಮ್ಮಿ ಆಗುತ್ತೆ. 4,30,000 ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಹೋಂಡಾ ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಟೈರ್ ಕಂಡೀಷನ್ ಆಗಲಿ ಮತ್ತೆ ಗಾಡಿದು ಬಾಡಿ ಬ್ರಾಂಡ್ ನ್ಯೂ ಶೇರ್ ಇದೆ. ಗಾಡಿ ಯಾವ್ದು ಸ್ಕ್ರಾಚಸ್ ಆಗಲಿ ಡಿಟೇಲ್ಸ್ ಆಗಲಿ ಯಾವುದೂ ಇಲ್ಲ. ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ನೀವು ಒಂದು ವೆರಿ ಗುಡ್ ಹೆಚ್ಚು ಕಡಿಮೆ ರೈಟ್ ಅಲ್ಲಿ ಒಂದು ಒಳ್ಳೆ ರೈಟ್ ಅಲ್ಲಿ ಆಗುತ್ತೆ ಫ್ರೆಂಡ್. ಡೀಟೇಲ್ಸ್ 14 ಸಿಟೆಕ್ಸ್
ಎಸ್ ಸರ್. ಪೆಟ್ರೋಲ್ ವೆಹಿಕಲ್ ಸರ್. ಸ್ವಿಫ್ಟ್ ಅಲ್ಲಿ 14 ಅಲ್ಲಿ ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್ ಸರ್. ಹಾ ಸರ್. 1,30,000 ಓಡಿದೆ ಸರ್. ಶೋರೂಮ್ ಮೇಂಟೈನ್. ಹಾ ಸರ್. 5,30,000 ಹೇಳ್ತೇನೆ ಸರ್. ಹೆಚ್ಚು ಕಮ್ಮಿ ನಾನು ಕೊಡ್ತೀವಿ. 5,30,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದು ಕೂಡ ಎಂದು ಹೆಚ್ಚು ಕಡಿಮೆ ಆಗುತ್ತೆ. ನೀವು ಯಾರಾದ್ರೂ ಗಾಡಿ ನೋಡ್ತಾ ಇದ್ರೆ ಒಂದು ಗುಡ್ ಮೇಂಟೈನ್ ಗಾಡಿ ಅಂತಂದ್ರೆ ZXi ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಮತ್ತೆ ಇಂಟೀರಿಯರ್ ಬಗ್ಗೆ ನೀವು ನೋಡ್ತಾ ಇರೋದ್ರೆ ಇಂಟೀರಿಯರ್ ಬಗ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತೆ AC ಬರುತ್ತೆ, ಮತ್ತೆ ಏರ್ ಬ್ಯಾಗ್ಸ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ? 2 ಏರ್ ಬ್ಯಾಗ್ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಸರ್ ಇದು. ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತಾ ಇದ್ದಾರೆ. 2014 ಅಲ್ಲಿ ಟಾಪ್ ಎಂಡ್ ZXi ಸರ್. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಹಾ ಸರ್. ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆಹಾ. ಏರ್ ಬ್ಯಾಗ್ ಬರುತ್ತೆ. ಎಸ್. AC ಪೋಸ್ಟರಿಂಗ್, ಪವರ್ ವಿಂಡೋ. ಇದು ಮ್ಯಾಂಡೇಟರಿ. ಇದು ಬಂದೇ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ನೀವು ಒಂದು ಪೆಟ್ರೋಲ್ ವೆಹಿಕಲ್ ಅಂದ್ರೆ ಒಂದು ಒಳ್ಳೆ ರೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ಟೈರ್ ಹಾಕಿ ಟೆಸ್ಟ್ ಡ್ರೈವ್ ಕೊಟ್ಟಿಲ್ಲ ಸರ್. ಕಸ್ಟಮರ್ ತಂದು ಟೈರ್ ಹಾಕ್ಸ್ಬಿಟ್ಟು ಹೆಂಗ್ ಕೊಟ್ಟಿದ್ದಾರೆ. ಟೆಸ್ಟ್ ಡ್ರೈವ್ ಕೂಡ ಹೋಗಿದೆ ಗಾಡಿ. ಓಕೆ ಸರ್. ಫ್ರೆಂಡ್ಸ್, ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ಸುಜುಕಿ ಗಾಡಿ ಬಂದು ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಒಂದು ಒಳ್ಳೆ ರೇಟ್ ಆಗುತ್ತೆ ಫ್ರೆಂಡ್ಸ್. ಡೀಟೇಲ್ಸ್ ಹೇಳ್ತೀರಾ? 2013 ಸೆಕೆಂಡ್ ಓನರ್, 49,000 ಕಿಲೋಮೀಟರ್ ಓಡಿದೆ. ಹಾ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಎಸ್ ಸರ್. ಶೋರೂಮ್ ಮೇಂಟೈನ್ಡ್. ಹಾ ಸರ್. ಸೆಕೆಂಡ್ ಓನರ್, ಡ್ಯೂಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಸರ್. ಇದು ಎಸ್ ಸರ್. VXi ಇದು ಪೆಟ್ರೋಲ್ ವೆಹಿಕಲ್. ಹಾ ಸರ್. ಇಂಟೀರಿಯರ್ ನೀವು ನೋಡಿದ್ರೆ ಸರ್ ನೋಡಿ ತುಂಬಾ ಚೆನ್ನಾಗಿದೆ. ಎಸ್ ಸರ್. ಡ್ಯಾಶ್ ಬೋರ್ಡ್ ಕೂಡ ನೋಡಿ ಡ್ಯೂಯಲ್ ಟೋನ್ ಇಂಟೀರಿಯರ್ ಸರ್. ಇದು ಹಾ ಸರ್. ಡ್ಯೂಯಲ್ ಟೋನ್ ಇಂಟೀರಿಯರ್ ಸ್ವಲ್ಪ ಗಾಡಿಗಳು ಬಂದಿರೋ ಸರ್. ಹಾ ಸರ್. ಕಿಡ್ಸ್ ಅಲ್ಲಿ. ಹಾ ಸರ್. ಸ್ಪೋರ್ಟ್ಸ್ ಲುಕ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಸ್ವಲ್ಪ ಏನೋ ಮಾಡಿಫಿಕೇಶನ್ ಮಾಡ್ಕೋತಾರೆ ಅಂತಂದ್ರೆ ಹುಡುಗರಿಗೆ ಒಳ್ಳೆ ವೆಹಿಕಲ್. ಹಾ ಸರ್. ಅಂದ್ರೆ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿ? ಸರ್ 49 ಸರ್. ಅಂದ್ರೆ ಇನ್ನೂ 1,200 ಕಿಲೋಮೀಟರ್ ಡ್ರೈವ್ ಮಾಡುವ ಸರ್. ರೀಸೆಂಟ್ಲಿ ಸರ್ವಿಸ್ ಆಗಿದೆ. ಅಂದ್ರೆ ಏನ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? 4,30,000 ಹೆಚ್ಚು ಕಮ್ಮಿ ಆಗುತ್ತೆ. 4,30,000 ಹೆಚ್ಚು ಕಡಿಮೆ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಒಂದು ರೋಡ್ ಗ್ರಿಪ್ ರಿಚ್ ಗಾಡಿ ಯಾವ್ದಾದ್ರು ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಗಾಡಿ ಯಾವ್ದು ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವ್ದು ಇದೆ. ನೀವು ಯಾವ್ದಾದ್ರು ಒಂದು ವೆರಿ ಗುಡ್ ವೆಹಿಕಲ್ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡಬಹುದು ಗಾಡಿನ. ಯಾರಾದ್ರೂ ಯಾಕೆಂದ್ರೆ ವಿಡಿಯೋ ನೋಡೋದಲ್ಲ, ನೀವು ಡೈರೆಕ್ಟ್ ಆಗಿ ಬಂದು ಗಾಡಿನ ನೀವು ಫೇಸ್ ಟು ಫೇಸ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ಫ್ರೆಂಡ್ಸ್. ಮುಂದೆ ಈಕೋ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ 2020 ಮಾಡಲು ಸೆಕೆಂಡ್ ಓನರ್ ಸರ್. 67,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಶೋರೂಮ್ ಮೇಂಟೈನ್ಡ್. ಎಸ್ ಸರ್. ಸರ್ AC 5 ಸೀಟರ್ ಪ್ಲಸ್ STR. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಶೋರೂಮ್ ಮೇಂಟೈನ್ಡ್. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಈಕೋ ಒಂದು ಯಾರಾದ್ರೂ ಒಂದು ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್, ಮತ್ತೆ ಒಂದು 7 ಸೀಟರ್ ಗಾಡಿ ಯಾರು ನೋಡ್ತಾ ಇದ್ರೆ ನೀವು ನೋಡ್ತಾ ಇರ್ಬೋದು. ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲ ಸರ್, ದೊಡ್ಡ ಬಿಸ್ನೆಸ್ ಮಾಡಬಹುದು ಇದ್ರಲ್ಲಿ. ಹಾ ಸರ್. ಸರ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಗಾಡಿ? 1,90,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸೆಕೆಂಡ್ ಓನರ್ ಆಗಿದೆ. 4,90,000 4,90,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ಇಕೋ ಗಾಡಿ ತುಂಬಾನೇ ಚೆನ್ನಾಗಿರೋ ಗಾಡಿ. ಯಾರಾದ್ರೂ ನೀವು ನೋಡ್ತಾ ಇರೋ ಇಕೋ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ರೇಟ್ ಅಲ್ಲಿ ಒಂದು ಒಳ್ಳೆ ರೇಟ್ ಅಲ್ಲಿ ಆಗುತ್ತೆ ಫ್ರೆಂಡ್ಸ್. ಏನಂತೀರಾ ಸರ್? ಕರೆಕ್ಟ್ ಅಲ್ವಾ? ಸರ್ ಯಾವುದೇ ಗಾಡಿಯಲ್ಲಿ ನಾನಿಲ್ಲದೇನಂದ್ರೆ ಬಂದು ನೋಡಿ. ಹಾ ಸರ್. ಹತ್ರ ಮಾತಾಡಿ. ಎಸ್ ಸರ್. ನಿಮ್ಗೆ ಏನೋ ಡೌಟ್ ಇದೆ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ತಗೊಳ್ಳೋದು ಬಿಡೋದು ಸೆಕೆಂಡರಿ. ಹಾ ಸರ್. ಫಸ್ಟ್ ನಿಮ್ಗೆ ವೆಹಿಕಲ್ ಇಷ್ಟ ಆದ್ರೆ ನಮಗ್ ಸಮಾಧಾನ. ಹಾ ಸರ್. ರೇಟ್ ಆಮೇಲೆ. ಹೌದು ಸರ್. ಯಾಕೆಂದ್ರೆ ನಾನು ನಿಮ್ಮಲ್ಲಿ ವಿಡಿಯೋ ಮಾಡಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ನೀವು ಯಾವ ವೈಟಾಳೆ ಇದ್ದಂಗೆ ಯಾವ್ದು ಮುಚ್ಚುಮರ ಏನು ಇರಲ್ಲ. ಆದಷ್ಟು ಏನಿದೆ ಕಸ್ಟಮರ್ ಏನೇನು ರೆಕಾರ್ಡ್ಸ್ ಕೊಟ್ಟಿರ್ತಾರೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರ್. ಮಾಡ್ಕೊಡ್ತೀನಿ. ತಗೊಳ್ಳೋದು ಬಿಡೋದು ಫ್ರೆಂಡ್ಸ್, ನೀವು ಯಾರಾದ್ರೂ ನೋಡ್ತಾ ಇದ್ರೆ ಇಕೋನ ಒಂದು ವೆರಿ ಗುಡ್ ಮೇಂಟೆನೆನ್ಸ್ ಮತ್ತೆ ವೆರಿ ಕ್ವಾಲಿಟಿ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ತುಂಬಾನೇ ಚೆನ್ನಾಗಿರೋ ಒಂದು ಮೇಂಟೆನೆನ್ಸ್ ಗಾಡಿ ನಿಮ್ಗೆ ಸಿಗುತ್ತೆ. ಮುಂದೆ ನೋಡ್ತಾ ಇರಬಹುದು ಒಂದು ವರ್ಣ ಗಾಡಿ, ಸೆಡನ್ ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್? ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಬ್ಲಾಕ್ ಕಲರ್ ಗಾಡಿ. 98,000 ಓಡಿದೆ. ಶೋರೂಮ್ ಮೇಂಟೈನ್ಡ್. ಶೋರೂಮ್ ಮೇಂಟೆನೆನ್ಸ್. ಸರ್ ಕಂಪ್ಲೀಟ್ ಡಾಕ್ಯುಮೆಂಟ್ ಸಿಗೋದಾ ಗಾಡಿ? ಏನ್ ಡಾಕ್ಯುಮೆಂಟ್ ಸರ್? ಶೋರೂಮ್ ಮೇಂಟೈನ್ ಡಾಕ್ಯುಮೆಂಟ್ ಸಿಗೋದಾ? ಕೊಡ್ತೀನಿ ಸರ್. ಕಸ್ಟಮರ್ ಹತ್ರ ನಾನು ಇಸ್ಕೊಡ್ತೀನಿ. ಅದನ್ನ ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಕಸ್ಟಮರ್ ಮೇಂಟೆನೆನ್ಸ್ ಡಾಕ್ಯುಮೆಂಟ್ ಕೂಡ ಇದೆ. ನೀವು ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಹಾ ಸರ್. ಸರ್ ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಹಾ ಸರ್. ಪವರ್ ವಿಂಡೋ. ಹಾ ಸರ್. ಕಂಟ್ರೋಲ್ ಬರುತ್ತೆ. ಎಸ್ ಸರ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ ಅನ್ನೋದು ಬಿಟ್ರೆ ಸರ್ ಬೇರೆ ಏನಿಲ್ಲ. ಬ್ಲಾಕ್ ಗಾಡಿ, ಬ್ಲಾಕ್ ಬ್ಯೂಟಿ. ಹಾ ಸರ್. ಟೈರ್ ಕಂಡೀಷನ್ ನೀವು ನೋಡೋದಾದ್ರೆ ಫ್ರೆಂಡ್ಸ್ ಟೈರ್ ಕಂಡೀಷನ್ ಇದೆ ಸರ್. ಹಾ ಸರ್. 5,30,000 ಹೇಳ್ತೀನಿ ಸರ್. ಹೆಚ್ಚು ಕಮ್ಮಿ ಕೊಡ್ತೀನಿ. ಲೋನ್ ಅಂತ ಬಂದ್ರೆ ಲೋನ್ ಮಾಡಿಸ್ಕೊಡ್ತಾರೆ. ಮ್ಯಾಕ್ಸ್ ಲೋನ್ ಅಂದ್ರೆ ಸರ್ 4 ವರ್ಷವರೆಗೂ ಲೋನ್ ಆಗುತ್ತೆ. ಅಂದ್ರೆ 4 ಲಕ್ಷ ಸರ್ ಲೋನೇ ಮಾಡ್ಸೋ ಪ್ರೊಫೈಲ್ ನಿಂದ ಚೆನ್ನಾಗಿದೆ. 4 ವರ್ಷವರೆಗೂ ಲೋನ್ ಮಾಡಿಸ್ಕೊಡ್ತಾರೆ. ಫ್ರೆಂಡ್ಸ್, ನೀವು ಗಾಡಿ ನೋಡ್ತಾ ಇದ್ರೆ ಒಂದು ಸಿಡನ್ ಗಾಡಿ. ತುಂಬಾ ಒಂದು ಫ್ಯಾಮಿಲಿಗೆ ಗುಡ್ ಕಂಡೀಷನ್ ಗಾಡಿ ಬೇಕು ಅಂತ ಅಂದ್ರೆ ಒಂದು ಸಿಡನ್ ಗಾಡಿ ಇದೆ ವರ್ಣ. ಸೊ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಫೋನ್ ಮಾಡ್ಕೊಂಡು ಬಂದು ಡೈರೆಕ್ಟ್ ಆಗಿ ನೀವು ಮಾತಾಡಬಹುದು. i10 ಇದೆ ಫ್ರೆಂಡ್ಸ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್? 2011 i10 ಸರ್. ಇದು ಟಾಪ್ ಎಂಡ್ ಮಾಡಲ್ ಅಸ್ತಾ ವೇರಿಯಂಟ್ ಸರ್. ಇದು ವಿತ್ ಸನ್ ರೂಫ್. ಹಾ ಸರ್. ಸರ್ ಇದು ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಇಂಟೀರಿಯರ್ ನೋಡೋದಾದ್ರೆ ನೀವು ಹಾ ಸರ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಇದರಲ್ಲಿ ಕಸ್ಟಮ್ ಪೋಸ್ಟಿಂಗ್, ಪವರ್ ವಿಂಡೋ ಮತ್ತೆ ಸ್ಟೀರಿಂಗ್ ಕಂಟ್ರೋಲ್ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಇನ್ನೊಂದು ಫೀಚರ್ ಏನಿದೆ ಅಂತಂದ್ರೆ ಕಸ್ಟಮರ್ CNG ಫಿಟೆಡ್ ಮಾಡ್ತಾರೆ. ವಿತ್ CNG ವಿತ್ RC ಕಾರ್ಡ್ ಅಲ್ಲಿ ಮೆನ್ಷನ್ ಆಗಿದೆ. ಹೌದು. ಎಸ್ ಸರ್. ಸರ್ ಟೈರ್ ಕಂಡೀಷನ್ ಫ್ರಂಟ್ ಎರಡ್ ಬಸ್ ಇದೆ. 3.5 ಲಕ್ಷ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸನ್ ರೂಫ್ ಬೇರೆ ಇದೆ ಇದರಲ್ಲಿ. ಟಾಪ್ ಎಂಡ್ ಮಾಡಲ್ ವಿತ್ CNG. ಅವರಿಗೆ ಬೆನಿಫಿಟ್. ಹಾ ಸರ್. 3 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ವೆಹಿಕಲ್ ಫ್ರೆಂಡ್ಸ್. ಒಂದು ಸಿಟಿಗೆ ಒಂದು ಗಾಡಿ ಅಂತಂದ್ರೆ ಒಂದು ಒಳ್ಳೆ ಗಾಡಿನೇ ಅಂತ ಹೇಳ್ಬೋದು. ಮತ್ತೆ ಸನ್ ರೂಫ್ ಇರೋ ಗಾಡಿ CNG ಗಾಡಿ ಒಂದು 4.5 ಲಕ್ಷ ಸಿಗ್ತಾ ಇದೆ ಅಂತಂದ್ರೆ 3.5 ಲಕ್ಷ. ಸಾರಿ ಫ್ರೆಂಡ್, 3.5 ಲಕ್ಷ ಸಿಗ್ತಾ ಇದೆ. ನೀವು ಯಾರಾದ್ರೂ ನೋಡೋದಾದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್ಸ್.
ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀವಿ. ಹಾ ಸರ್. ಸೆಕೆಂಡ್ ಓನರ್ ಆಗಿದೆ ಸರ್, 42,000 ಕಿಲೋಮೀಟರ್ ಡ್ರೈವ್ ಇದೆ. ಹಾ ಸರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್, ಸರ್ವಿಸ್ ಇಷ್ಟು ಬೇಕಂದ್ರೂ ಸಿಗುತ್ತೆ ನಿಮ್ಗೆ. ಸರ್ವಿಸ್ ಹಿಸ್ಟ್ರಿನೂ ಕೂಡ ಸಿಗುತ್ತೆ ಸರ್. ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸರ್? ಎಸಿ ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಫ್ರೆಂಡ್ಸ್, ನೀವು ಇಂಟೀರಿಯರ್ ಫ್ರಂಟ್ ನೀವು ನೋಡೋದಾದ್ರೆ ಗಾಡಿದು ಕಂಪ್ನಿಯ ವಿಡಿಯೋ ಸಿಸ್ಟಮ್ ಆಗಲಿ ಮತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎರಡು ಬರುತ್ತೆ. ನೀವು ಮತ್ತೆ ಸೀಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಲೋನ್ ಮಾಡಿಸ್ಕೊಡ್ತೀವಿ ಸರ್. ಆಲ್ಮೋಸ್ಟ್ 12 ಮೇಲೆ ನೀವು ಯಾವ ಗಾಡಿ ನೋಡಿದೀರಾ ಸರ್? ಹಾ ಸರ್. ಲೋನ್ ಮಾಡಿಸ್ಕೊಡ್ತೀನಿ. 11ಗೂ ಲೋನ್ ಮಾಡಿಸ್ತೀನಿ, ಬಟ್ ಅದು ಜಾಸ್ತಿ ಸರ್ ನಿಮ್ಗೆ ತಿಂಗಳು ಕೊಡಲ್ಲ. ನಿಮ್ಗೆ ಒಂದು ವರ್ಷ 15 ತಿಂಗಳು ಈ ತರ ಕೊಡ್ತಾರೆ, ಬಟ್ ನಿಮ್ಗೆ ಯೂಸ್ ಆಗಲ್ಲ. ಬಟ್ 12 ಮೇಲೆ ತಗೊಳ್ಳಿ, ಮಿನಿಮಮ್ ನಿಮ್ಗೆ 24 ಮಂತ್ಸ್ ಇಲ್ಲ 30 ಮಂತ್ಸ್ ಒಳಗೆ ಲೋನ್ ಆಗುತ್ತೆ. ಅಂದ್ರೆ ಏನ್ ಕೊಟ್ ಮಾಡ್ತಾ ಇದೆ ಸರ್ ಗಾಡಿ? ಸರ್ ಇದು ಬಂದು 4,75,000 ನಾನು ಮಾಡ್ಕೊಡ್ತೀನಿ. 4,75,000 ಹೇಳ್ತಾ ಇದಾರೆ. ಲೋನು ಕೂಡ ಆಗುತ್ತೆ ಅಂತ ಹೇಳ್ತಾ ಇದಾರೆ ಫ್ರೆಂಡ್ಸ್. ಸಾರಿ, ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ಗಾಡಿ. ಯಾರಾದ್ರೂ ನೋಡ್ತಾ ಇದಾರೆ ಫ್ರೆಂಡ್ಸ್, ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಗಾಡಿ ಒಂದು ಒಳ್ಳೆ ರೇಟ್ ಆಗುತ್ತೆ. ಆಲ್ಟೋ K10 ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2011 ಸಿಂಗಲ್ ಓನರ್, 88,000 ಕಿಲೋಮೀಟರ್ ಓಡಿದೆ ಸರ್, ಶೋರೂಮ್ ಮೇಂಟೈನ್ಡ್. ಹಾ ಸರ್. 2,45,000 ಹೇಳ್ತೇನೆ ಸರ್, ಹೆಚ್ಚು ಕಮ್ಮಿ 2,88,000 ಓಡೈತೆ. ಶೋರೂಮ್ ರೆಕಾರ್ಡ್ 88,000. ಆಲ್ಟೋ VXi ಹೇಳ್ತಾ ಇರೋದು. ನೀವು ನೋಡ್ತಾ ಇರೋದು ಒಂದು ಗಾಡಿ ಬ್ಲಾಕ್ ಕಲರ್, ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಇದೆ. ಯಾರು ನೀವು ನೋಡ್ತಾ ಇರೋದು ಡೈರೆಕ್ಟ್ ಆಗಿ ಬಂದು ಮಾತಾಡೋದು. ಸರ್ ಏನ್ ಕೊಟ್ಟು ಮಾಡ್ತೀರಾ ಗಾಡಿ? 2,45,000 ಹೆಚ್ಚು ಕಮ್ಮಿ. 2,45,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಆಗುತ್ತೆ. ಯಾರಾದ್ರೂ ಒಂದು ಫ್ಯಾಮಿಲಿಗೆ ಒಂದು ಗುಡ್ ಕಂಡೀಷನ್ ಗಾಡಿ ಮತ್ತೆ ವೆರಿ ಅಂದ್ರೆ ಮೈಲೇಜ್ ಕೂಡ ಸಿಂಗಲ್ ಓನರ್ ಯಾರು ನೀವು ನೋಡ್ತಾ ಇರೋ ಬಂದು ಡೈರೆಕ್ಟ್ ಆಗಿ ಮಾತಾಡೋದು. ಸರ್ i10 1.2 ಲೀಟರ್ ಇಂಜಿನ್, i10 ಕಪ್ಪ ಸರ್ ಇದು. ಹಾ ಸರ್. 2009 ಸೆಕೆಂಡ್ ಓನರ್. ಎಸ್ ಸರ್. ಸರ್ 42,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬಂದ್ಬಿಟ್ಟು 2,35,000 ಹೇಳ್ತೀನಿ ಸರ್, ಹೆಚ್ಚು ಕಮ್ಮಿ ಕೊಡ್ತೀನಿ. ಬಟ್ ಇದು ಈ ಮಂತ್ವರ್ಗುನು FC ಇದೆ. ಎಸ್ ಸರ್. ಅಕಸ್ಮಾತ್ ಫ್ರೆಶ್ FC ಬೇಕು ಅಂದ್ರೆ ನಾನು ಮಾಡಿಸ್ಕೊಡ್ತೇನೆ. ಇಲ್ಲ ಸರ್ FC ನೀವೇ ಮಾಡಿಸ್ಕೊತಿರೋದ್ರೆ ಮಾಡ್ಕೊಳ್ಳಿ, ಅದು ದುಡ್ಡು ಮೈನಸ್ ಮಾಡಿಸ್ಕೊಡ್ತೀನಿ. 35,000 ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸ್ವಲ್ಪ? AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಸರ್. 42,000 ಕಿಲೋಮೀಟರ್ ಓಡಿರೋದು ಗಾಡಿ, ಜಿನಿಯನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಫ್ರೆಂಡ್ಸ್ ಹೇಳ್ತಾ ಇರೋದು ಗಾಡಿ ಸೆಕೆಂಡ್ ಓನರ್ ಆಗಿದೆ, ಗಾಡಿ ಜೆನ್ಯೂನ್ ಆಗಿದೆ, ಮತ್ತೆ ಯಾವುದೇ ಡೆಂಟ್ ಆಗ್ಲಿ ಮತ್ತೆ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಯಾರಾದ್ರೂ ಒಂದು ಸಿಟಿಗೆ ಮತ್ತೆ ಯಾರಾದ್ರೂ ಲೇಡೀಸ್ ಗಳಿಗೆ ಒಂದು ಪರ್ಫೆಕ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಪರ್ಪಸ್ ಗೆ ಒಳ್ಳೆ ಗಾಡಿ ಸರ್, ಚಿಕ್ಕ ಗಾಡಿ. ನಿಮ್ಗೆ ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿರುತ್ತೆ. i10 ಐಟನಲ್ಲಿ ನೀವು ಯಾರಾದ್ರೂ ನೋಡ್ತಾ ಇರೋ ಫ್ರೆಂಡ್ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್? ಸರ್ 2011 ಇಡಿಯೋಸ್ ಇದು 1.5 ಲೀಟರ್ ಇಂಜಿನ್ ಬರುತ್ತೆ, ಸೆಕೆಂಡ್ ಹ್ಯಾಂಡ್ ಪೆಟ್ರೋಲ್ ವೆಹಿಕಲ್, ಬಿಟ್ ವೇರಿಯಂಟ್ ಸರ್. ಹಾ ಸರ್. ಸರ್ ಇದು 85,000 ಹೊಡೆದ ಶೋರೂಮ್ ಮೇಂಟೆಡ್ ಸರ್. ಇದು 3 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ನಾನು ಕೊಡ್ತೀನಿ. 3 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಹೇಳ್ತಿದ್ದೀರಾ ಸರ್. FC ಮತ್ತೆ FC ಗೆ ಬಂದಿದೆ ಸರ್, 11 ಮಾಡಲ್ವಾ? ಹಾ ಸರ್. ಇನ್ನು FC ಗೆ ಬಂದಿಲ್ಲ. ಇನ್ನು ನಿಮಗೆ RTO ಕೊಟ್ಟಿರೋದು ಇನ್ನು 2 ಇಯರ್ಸ್ FC ಇದೆ. 2 ಇಯರ್ಸ್ FC ಇದೆ ಸರ್. ಇಂಟೀರಿಯರ್ ಬಗ್ಗೆ ಸ್ವಲ್ಪ ಇಂಟೀರಿಯರ್ ಬಗ್ಗೆ? AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ. AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೀವು ಟೊಯೋಟಾ ಒಂದು ವೆರಿ ಗುಡ್ ವೆಹಿಕಲ್ ಮತ್ತೆ ಒಳ್ಳೆ ಇಂಜಿನ್ ಟೊಯೋಟಾ ಯಾರಾದ್ರೂ ನೀವು ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಬಂದು ಸಡನ್ ಗಾಡಿ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ವೆರಿ ಗುಡ್ ರೇಟ್ ಆಗುತ್ತೆ, ಒಂದು ಮಾತಾಡಬಹುದು. ಸರ್ SUV ಗಾಡಿ ಯಾರು ನೋಡ್ತಿದ್ರೆ ಇದು ಟೆಸ್ಟರ್ 2014 ಸೆಕೆಂಡ್ ಓನರ್, 78,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. RXZ 110 PS ಸರ್. 5,80,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 5,80,000 ಹೇಳ್ತಿದ್ದಾರೆ ಫ್ರೆಂಡ್ಸ್ ಸರ್. ನಿಮ್ಗೆ SUV ಟೈಪ್, ನಿಮ್ಗೆ ರೋಡ್ ಕ್ಲಿಯರೆನ್ಸ್ ಆಗ್ಲಿ ಎಲ್ಲ ಆಗ್ಲಿ ನೀಟ್ ಆಗಿರುತ್ತೆ ಇದು. ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡೋದಾದ್ರೆ ತುಂಬಾನೇ ಇಂಟೀರಿಯರ್ ಒಂದು ಅಮೇಜಿಂಗ್ ಇದೆ. ನೀವು ನೋಡ್ತಾ ಇರಬಹುದು ಸೀಟ್ ಕಲರ್ ಕೂಡ ವೈಟ್ ಇದೆ, ಒಂದು ಲೆದರ್ ಸೀಟ್ ಇದೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಒಂದು ಡಸ್ಟರ್ ಸರ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್ ಗಾಡಿ? 5,80,000 ಹೇಳ್ತಾ ಇದಾರೆ ಫ್ರೆಂಡ್. ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಯಾರಾದ್ರೂ ನೀವು ನೋಡ್ತಾ ಇದ್ರೆ ಡೈರೆಕ್ಟ್ 10 PS ವೆಹಿಕಲ್ ಅಂತ ಹೇಳ್ತಾ ಇದಾರೆ. ನೀವು ಯಾರು ನೋಡ್ತಾ ಇದ್ರೆ ಗಾಡಿ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ವೆಲ್ ಮೇಂಟೈನ್ ಗಾಡಿನೇ. ನೀವು ಎಷ್ಟು ಓನರ್ ಸರ್ ಗಾಡಿ? ಸೆಕೆಂಡ್ ಓನರ್ ಆಗಿದೆ. ನೀವು ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಫ್ರೆಂಡ್ಸ್. ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2017 VXi ಆಪ್ಷನ್. ಹಾ ಸರ್. ಇದು 16 ಮಾಡಲ್ ಸರ್. 16 VXi ಆಪ್ಷನ್, ಸೆಕೆಂಡ್ ಓನರ್ ಆಗಿದೆ ಸರ್. ಹಾ ಸರ್. ಸರ್ ಶೋರೂಮ್ ಮೇಂಟೈನ್ಡ್, 88,000 ಕಿಲೋಮೀಟರ್ ಓಡಿದೆ. ಹಾ ಸರ್. ಇದರಲ್ಲಿ ನಿಮಗೆ ಇಂಟೀರಿಯರ್ ನೋಡೋದಾದ್ರೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ. ಹಾ ಸರ್. ಮಿರರ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಮಿರರ್ ಆಟೋಮ್ಯಾಟಿಕ್ ಕ್ಲೋಸ್ ಓಪನ್ ಬರುತ್ತೆ ಸರ್. ಹಾ ಸರ್. VXi ಆಪ್ಷನ್ ಅಲ್ಲಿ ಅದೊಂದು ಬರುತ್ತೆ. ಆಮೇಲೆ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಟೈರ್ ಕಂಡೀಷನ್ ಎಷ್ಟು ಸರ್? ಇದೊಂದು 50% ಟೈರ್ ಕಂಡೀಷನ್ ಇದೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್ VXi ಆಪ್ಷನ್. ಫ್ರೆಂಡ್ಸ್ ಒಂದು 50% ಟೈರ್ ಕಂಡೀಷನ್ ಇದೆ. ಗಾಡಿ ತಗೊಂಡ್ರೆ ಒಂದು 10,000 20,000 ಆರಾಮ್ಸಿ ನೀವು ಗಾಡಿ ಓಡಿಸಬಹುದು. ಯಾರಾದ್ರೂ ಒಂದು ಸುಜುಕಿ ಗಾಡಿ ಮೈಲೇಜ್ ಗಾಡಿ ನೀವು ನೋಡ್ತಾ ಇದ್ರೆ ಸ್ವಿಫ್ಟ್ ಒಂದು VXi ಇದೆ, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು. ಸರ್ ಏನ್ ಕೊಟ್ಟು 5,40,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ಅದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬರ್ಲಿ ಮುಂದೆ ಬಂದು ನೋಡ್ರಿ ಹೆಚ್ಚು ಕಡಿಮೆ ಫ್ರೆಂಡ್ಸ್. ಆಲ್ವೇಸ್ ನೀವು ಗಾಡಿನ ಬಂದು ನೋಡಿ ಮಾತಾಡಿದ್ರೆ ಒಂದು ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಸುಜುಕಿ ಗಾಡಿನ ಬಂದು ಡೈರೆಕ್ಟ್ ಆಗಿ ಮಾತಾಡಬಹುದು.